ಅಮ್ಮ, ಆ ಚಂದಮಾಮ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲಿ ನೋಡಮ್ಮ, ಅಲ್ಲಿ ನೋಡು. ಹಾಗೆ ಆನು, ಆ 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 ಹಾಗೆ ಗುಡ್ ಗರ್ಲ್. ಅಮ್ಮ, ಇನ್ಮೇಲೆ ನಿಂಗೆ ಹೀಗೆ ಊಟ ಮಾಡ್ತೀನಿ ಆಯ್ತಾ? ಚಂದಮಾಮ ತೋರಿಸ್ಕೊಂಡು. ಅಕಸ್ಮಾತು ಚಂದಮಾಮ ಇಲ್ಲ ಅಂದ್ರೆ ಆಟೋದಲ್ಲಿ ರೌಂಡ್ ಕರ್ಕೊಂಡು ಹೋಗ್ತೀನಿ, ಬುಮ್ ಬುಮ್. ಊಟ ಮಾಡಿಸಿ ಕರ್ಕೊಂಡ್ಬರ್ತೀನಿ, ಆಗ್ಬೋದಾ? ಹುಚ್ಚುಚ್ಚಾಗಿ ಆಡಬೇಡ ಅದೇ. ನೋಡಿದವರು ನನ್ನ ಬಗ್ಗೆ ನಗೋದು. ಯಾರು ಏನು ಅನ್ಕೊಂಡ್ರೆ ನಮಗೇನಮ್ಮ? ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ವಯಸ್ಸಿಗೆ ತಕ್ಕ ಗಾಂಭೀರ್ಯ ಇರಬೇಕು. ನಿನ್ನ ಹಾಗೆ ನಾನು ಆಡೋಕ್ಕಾಗುತ್ತಾ? ಯಾರು ಏನು ಅನ್ಕೊಳಲ್ಲ. ಅಲ್ಲಿ ನೋಡಮ್ಮ ಚಂದಮಾಮ, ಕಪ್ಪು ಚುಕ್ಕಿದೆ ನೋಡಲ್ಲಿ, ನೋಡಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಲ್ಲಿ, ನೋಡಮ್ಮ ಅಲ್ಲಿ. ಹಾಗೆ ಆನು 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 ಆ ಆ ಆ ಆ ಆ ಆ. ನಿನ್ನಿಂದ ಯಾರೋ ಬರಕ್ಕೆ ಹೇಳಿದ್ದಿಲ್ಲ ಈಗ? ನನ್ನ ನಿಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದೆ. ಯಾವ ಮುಖ ಕಟ್ಕೊಂಡು ಬಂದಿದ್ಯಾ? ಅಮ್ಮನ ಹತ್ರ ಮಾತಾಡಬೇಕು. ನಿನಗೂ ಅವ್ರ ಅಮ್ಮ ಆಗೋದಕ್ಕೂ ಮುಂಚೆ ನನಗಮ್ಮ, ನನಗೆ ಹಾಕಿರೋದು. ತಾಯಿ ಯಾರೊಬ್ರು ಹಕ್ಕು ಅಲ್ಲ, ಎಲ್ಲ ಮಕ್ಕಳ ಸ್ವತ್ತು. ಡೈಲಾಗ್ ಎಲ್ಲ ಬೇಡ. ಅಮ್ಮ, ಅಮ್ಮ ಒಳಗ್ ನಡಿ. ಎರಡೆರಡು ನಿಮಿಷ ಅಮ್ಮ. ಈ ಮಗನ್ಗೋಸ್ಕರ ನೀನ್ 2 ನಿಮಿಷನೂ ಕೊಡಲ್ವಾ? 24 ವರ್ಷದಲ್ಲಿ ನಾನು ನಿಮಗೆ ಕೇಳ್ತಿರೋದು 2 ನಿಮಿಷ. ಪ್ಲೀಸ್ ಅಮ್ಮ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಬೇಡ. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ಬಂದಾಗ ಏನಂದೆ ನೀನು? ಅದು ನನ್ನಪ್ಪ. ಇದು ನಮ್ಮಮ್ಮ. ಅವರು ನಿಮ್ಮಪ್ಪ ಆಗಿರ್ಬೋದು. ಅದಕ್ಕೆ ನೀನು ಹೇಳ್ದಾಗೆ ತಲೆ ತಗ್ಸ್ಕೊಂಡು ಬಾಯಿ ಮುಚ್ಕೊಂಡು ನಾನು ಬಂದಿದ್ದೀನಿ. ಆದರೆ ಇವರು ನನ್ನಮ್ಮ. ಇವ್ರ ಜೊತೆ ಮಾತಾಡೋದಕ್ಕೆ ನಾನು ಬಿಡಲ್ಲ, ಹೊಡ್ತಾರೋ. 2 ನಿಮಿಷ ಪ್ಲೀಸ್. ನೀನು 1 ಹೆಜ್ಜೆ ಮುಂದೆ ಇಟ್ಟರು ನಾನು ನಿನ್ನ ಮಗನಾಗಿರಲ್ಲ. ನನಗೆ ನೀನು ಮಗನೇ ಕೊಡು, ಅವನು ಮಗನೇ ಕೊಡು. ನೀನು ನನ್ನ ಮಾತು ಕೇಳೋದಾಗಿದ್ರೆ ಮಾತ್ರ ನಾನು ನಿನ್ನ ಮಗನಾಗಿರ್ತೀನಿ. ನಿರ್ಧಾರ ಮಾಡಿ, ನಿನಗೆ ಈ ಮಗ ಬೇಕೋ ಆ ಮಗ ಬೇಕೋ ಅಂತ. ಅಮ್ಮ, 2 ನಿಮಿಷ ಅಮ್ಮ. ಯಾವತ್ತೂ ಇಷ್ಟು ಕೇಳಲಿಲ್ಲ. ಇದು ನನಗೋಸ್ಕರ ಅಲ್ಲಮ್ಮ, ನಿಮಗೋಸ್ಕರ. ಪ್ಲೀಸ್ ಒಂದು ಮಾತು ನಡ್ಸ್ಕೊಡಿ ಅಮ್ಮ. ಒಳಗೆ ನಡಿ. ಅಮ್ಮ. ಅಮ್ಮ 2 ನಿಮಿಷ ಅಮ್ಮ ಪ್ಲೀಸ್. ಒಳಗೆ ಬಾ.
ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಮಿಸ್ ಯು ಟು ಆರ್ಯ. ನೀನೇ ದೈವ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ದಾರಿಗೆ ಒಂದೇ ಕೊನೆ ಅಯ್ಯ ಏನಾಯ್ತು? ಅವತ್ತಿದ ನೋಡೋದಕ್ಕೆ ಬೆನ್ ತಟ್ಟೋದಕ್ಕೆ ಅನ್ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮ್ಮ ಇರಲಿಲ್ಲ. ಇವತ್ತು ಇಲ್ಲ. ತಾಯಿ ಇಲ್ದಿರೋ ತಬ್ಲಿ ಥರ ಆಗ್ಬಿಟ್ಟಿದ್ದೀನಿ ರಂಜಿತ್ ನಾನು. ಏನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಮಿಸ್ಕಮ್ಯುನಿಕೇಶನ್ ಅಲ್ಲ, ಮಿಸ್ ಫೇಟ್. ಅದೃಷ್ಟನೇ ಕೈ ಕೊಟ್ಟಿದೆ. ಅಮ್ಮಂಗೆ ಬೇಡವಾದ ಮದಾಗಿದ್ದೀನಿ ನಾನು. ಬಿಡಿ, ನೀವ್ಯಾಕೆ ಆತಂಕದಲ್ಲಿದ್ದೀರಾ? ಮಾವ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಸಹಜ. ಆದಿತ್ಯ ಮನೆಗೆ ಬಂದು ಬಾಯಿ ಬಂದಂಗೆ ಮಾತಾಡಿ ಹರ್ಟ್ ಮಾಡಿದ. ಅವ್ರ ಜೊತೆ ಯಾರಾದ್ರೂ ಒಬ್ರು ಇರಬೇಕು. ನೀವಿದ್ರೆ ಬೆಟರ್. ಹೋಗಿ ಮಾತಾಡಿ ಒಂದು ಸ್ವಲ್ಪ. ನೀವು ಬನ್ನಿ ರಂಜಿತ್. ನಾನಿರೋ ಮನಸ್ಥಿತಿಯಲ್ಲಿ ನಾನು ಡಾಡ್ ಅಳ್ಬೇಕಷ್ಟೆ. ಅವ್ರಿಗೆ ಸಮಾಧಾನ ಮಾಡೋದಕ್ಕಾಗ. ಯಾಕಮ್ಮ ಕತ್ಲಲ್ಲಿ ಕೂತಿದ್ಯಾ? ಕತ್ತಲು ಒಂಥರ ಹಿತವಾಗಿದೆ. ಬೆಳಕು ಕಣ್ಣು ಮನಸ್ಸು ಎರಡನ್ನೂ ಚುಚ್ಚುತ್ತೆ. ಡ್ಯಾಡ್, ಮೋಸ ಮಾಡ್ಬಿಟ್ಟೆ ಕಣೋ ನೀನು. ಅಮ್ಮ ನಿಲ್ದಾಗ ಮಾಡಿ. ನಿನಗೆ ಅಪ್ಪ ಸಿಗಲಿ ಅಂತ ನಾನು ಈ ಮದುವೆ ಆಗಿದ್ದು. ಬೇಡಮ್ಮ, ನನಗೆ ಬೇಡ. ನಿನಗೆ ನೋವು ದುಃಖ ಕೊಡುವಂತ ಅಪ್ಪ ನನಗೆ ಬೇಡ. ನನಗಪ್ಪ
ಎರಡೂ ನೀವೇ ಹೇಗೆ ಸಾಕಿದ್ರಿ. ಚಿಕ್ಕ ವಯಸ್ಸಿಂದ ಅಮ್ಮ ನನ್ನ ಜೊತೆ ಇದ್ದಿದ್ರೆ ಅದಕ್ಕೆ ಅರ್ಥ ಆಗ್ತಿತ್ತೇನೋ. ಆದರೆ ಆ ಪ್ರೀತಿ ನನಗೆ ಸಿಗ್ಲಿಲ್ಲ. ಅದಕ್ಕೆ ಅಮ್ಮನ ಅಷ್ಟು ನಾನು ಮಿಸ್ ಮಾಡ್ಕೊಳ್ತಿಲ್ಲ. ನೀವು ದುಃಖಿಸ್ಬಿಡಿ ಡ್ಯಾಡ್. ದುಃಖಕ್ಕೆ ಇನ್ನೊಂದು ಕಾರಣ ಇದೆ ಕಣೋ. ನಾಳೆ ಲಾಯರ್ ಆಫೀಸಿಗೆ ಕರೆದಿದ್ದಾರೆ. ನನ್ನನ್ನು ಅವರನ್ನು ಮೋಸ್ಟ್ಲಿ ನಾಳೆ ಎಲ್ಲದಕ್ಕೂ ಅಂತ್ಯ. ಇನ್ನೇನೇ ಇದ್ರೂ ಕೋರ್ಟ್ ಒಂದು ಮುದ್ರೆ ಹಾಕಬೇಕು. ನಾವಿಬ್ರು ಇನ್ನು ಮುಂದೆ ಗಂಡ ಹೆಂಡತಿ ಅಲ್ಲ ಅಂತ. ಯಾಕೋ ಒಬ್ಬಳೇ ಇರಬೇಕು ಅಂತ ಅನಿಸ್ತಾ ಇದೆ ಅದೇ. ಅಮ್ಮ, ಅಮ್ಮ, ಕೋರ್ಟಲ್ಲಿ ಹಿಯರಿಂಗ್ ಇರುತ್ತೆ. ಬಹುಶಃ ಇದು ಫೈನಲ್ ಹಿಯರಿಂಗ್ ಆಗ್ಬೋದು. ನೀವಿಬ್ಬರು ಬರಬೇಕಾಗುತ್ತೆ. ಫಾರ್ಮಾಲಿಟೀಸ್ ಇರುತ್ತೆ. ಸರಿ. ಆ ಹಿಯರಿಂಗು 16ನೇ ತಾರೀಕು ಫಿಕ್ಸ್ ಆಗಿದೆ. ಅವತ್ತು ಆರ್ಯನ್ ಮತ್ತೆ ಸಾರಿ, ಅವತ್ತು ನೀವಿಬ್ಬರು ಖಂಡಿತವಾಗೂ ಬರಲೇಬೇಕಾಗುತ್ತೆ. ಅಜ್ಜೇನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಕೋರ್ಟಲ್ಲಿ ಅದು ಕಷ್ಟ ಆಗಲ್ಲ. ಸರಿ, ಆಗೋಗ್ಲಿ ಬಿಡಿ. ಒಂದು ಅರ್ಧ ಗಂಟೆ ಬಂದ್ರೆ ಸಾಕು. ಇಬ್ರು ಮಾತಾಡಿಕೊಂಡು ಒಂದೇ ಟೈಮ್ ಬಂದ್ಬಿಟ್ರೆ ಬೇಗ ಕೆಲಸ ಮುಗಿಸ್ಬಿಡ್ಬೋದು. ನಾನು ಬರ್ತೀನಿ. ತಗೊಳ್ಳಿ, ಇಬ್ರು ಈ ಪೇಪರ್ ಸೈನ್ ಮಾಡಿ.
ಏನ್ರಿ ಇದೆಲ್ಲ? ಯಾಕೆ ಈ ರೀತಿ ಎಲ್ಲ ಪದೇ ಮಾಡಿದಿರ ನಂಗೆ? ಯಶವಂತ್ ಜೊತೆ ಇನ್ನೂ ಸಂಬಂಧ ಇಟ್ಕೊಂಡಿದ್ದೀನಿ. ಸೂರ್ಯ ಜೊತೆ ಹಣಕ್ಕೋಸ್ಕರ ಸದಾ ಪೀಡಿಸ್ತಾ ಇದ್ದೀನಿ. ಏನ್ರಿ ಇದೆಲ್ಲ? ನಿಮ್ಮ ಸ್ವಾರ್ಥಕ್ಕೆ ಯಾರನ್ನ ಎಷ್ಟು ಬೇಕಾದ್ರೂ ಕೀಳ್ಮಟ್ಟಕ್ಕೆ ನೋಡ್ತೀರಲ್ವಾ ನೀವು? ಆಯ್ತು, ನಿಮ್ ಮನ್ಸಲ್ಲಿ ಇದೆ ಅನ್ನೋದಾದ್ರೆ ಇದನ್ನ ನಾನು ವಿರೋಧಿಸ. ಪ್ರಶ್ನೆನೂ ಮಾಡಲ್ಲ, ಒಪ್ಕೋತೀನಿ. ಅದು ಸತ್ಯ ಅಂತ ಅಲ್ಲ, ಸುಳ್ಳು ಅಂತ. ಈ ಮಟ್ಟಕ್ಕೆ ಸಹ್ಯವಾಗಿದೆ, ಕೇಳಕ್ಕೂ ಬೇಡವಾಗಿದೆ ಅಂತ. ಚೀಪು ನೀವು, ತುಂಬಾ ಚೀಪು. ಈ ಮಟ್ಟಕ್ಕೆ ಇಳಿಬೋದು ಒಬ್ಬ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಸೈನ್ ಮಾಡಬೇಕು ತಾನೆ? 16ನೇ ತಾರೀಕಿಗೆ ಮಾಡ್ತೀನಿ. ಯಾವ ಪೇಪರ್ಸಿಗೆ ಸೈನ್ ಮಾಡಬೇಕು ಮಾಡ್ತೀನಿ. ಇನ್ನೇನಾದ್ರೂ ಇದೆಯಾ ಸರ್? ಹೇಳಿ, ಇನ್ನೇನಾದ್ರೂ ಇದೆಯಾ? ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಏನ್ರಿ ಇದೆಲ್ಲ? ಹೌದು, ಬಿಲ್ಡಪ್ ಮಾಡ್ಬೇಕಲ್ಲ ಸರ್. ಸಾರಿ ಸರ್. ಏನ್ರಿ ಸಾರಿ?